ದಾಳಿ ವಿಭಾಗದಲ್ಲಿ ಅಕಾಡೆಮಿ ಚಿಂಚಲಿ ತಂಡದ ಹಿರಿಯ ಆಟಗಾರರು ವಿಕ್ರಮ್ ಸರಬರ ದಾಳಿ ವಾಪಸ್ ಆಗ್ತಾ ಇದ್ದಾರೆ. ಗೆಲುವಿನ ರೂವಾರಿ ಮೇಕ್ಲಿ ತಂಡದ ಪ್ರಮುಖ ತಾರ ಹಾಲಪ್ಪ. ಇದು ಅಚ್ಚರಿಯ ದಿನ, ಐತಿಹಾಸಿಕ ಕಬಡ್ಡಿ ವೈಭವ. ದಯವಿಟ್ಟು ಪ್ರೇಕ್ಷಕರು ಆತ್ಮೇಲೆ ಸಹಕಾರ ಮಾಡಿ. ಆತ್ಮೇಲೆ ಇದೊಂದು ಕೊನೆಯ ಪಂದ್ಯ ಇದೆ. ತಾವುಗಳು ಎಲ್ಲೆಲ್ಲಿ ಕುಳಿತುಕೊಂಡಿದ್ದೀರಿ, ಎಲ್ಲೆಲ್ಲಿ ನಿಂತುಕೊಂಡಿದ್ದೀರಿ, ಶಾಂತ ರೀತಿಯಿಂದ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿ. ಆತ್ಮರ ಆರಂಭದಲ್ಲಿ ಸಪಡಿಯು ದಾಳಿಗಾರ ಸತೀಶ್ ಅವರ ದಾಳಿ. ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಕದನ. ಇದು ಫೈನಲ್ ಕದನ. ಇಲ್ಲಿವರೆಗೆ ಸೋಲನ್ನ ಕಂಡದೇ ಇರುವಂತ ಎರಡು ರಾಯಬಾಗ್ ಮತಕ್ಷೇತ್ರದ ಬಲಾಢ್ಯ ತಂಡಗಳು. ಆತ್ಮೇರೆ ನಿಮ್ಮ ಗಮನಕ್ಕಾಗಿ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾಟ ನಡೆದಾಗ ಅಲ್ಲಿ ಇವೇ ತಂಡಗಳು ಸೆಮಿಫೈನಲ್ ಪಂದ್ಯವನ್ನ ಆಡಿದಂತ ತಂಡಗಳು. ಅಲ್ಲಿ ಒಂದು ಅಂಕದಿಂದ ಅಕಾಡೆಮಿ ಚಿಂಚಲಿ ತಂಡ ಗೆಲುವಿನ ಜಯಬೇರಿಯನ್ನ ಸಾಧಿಸಿತು. ಮಾಡು ಇಲ್ಲವೇ ಬಡ್ಡಿ. ಥರ್ಡ್ ರೈಟ್ ಡಿಸೈಡರ್ ಯಾ ಖರೋ ಯಾ ಮರೋ. ದಾಳಿಯಲ್ಲಿ ರಾಷ್ಟ್ರೀಯ ತಾರ ಸುದರ್ಶನ. ಎರಡು ಕಡೆಗೆ ಸಮನಾದ ಅಂಕ. ಮತ್ತೊಮ್ಮೆ ಹಾಲಪ್ಪ ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡುತ್ತಿರುವ ಎರಡು ಬಲಾಢ್ಯ ತಂಡಗಳು. ಮಹಿಳಾ ವಿಭಾಗದಲ್ಲಿ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ತಂಡಗಳು, ಪುರುಷರ ವಿಭಾಗದಲ್ಲಿ ಕೂಡ ರಾಯಬಾಗ್ ಮತಕ್ಷೇತ್ರದ ತಂಡಗಳು. ಪುರುಷರ ವಿಭಾಗದಲ್ಲಿ ನಮ್ಮ ಅಣ್ಣಾ ಸಾಬಣ್ಣ ಜೊಲ್ಲೆಯವರ ಇಟ್ಟಂತ ಎಂಪಿ ಟ್ರೋಫಿ ಕಪ್ ಈ ಸಲ ಯಾರಿಗೆ? ಕಾದು ನೋಡುವ ಪ್ರಶ್ನೆಗೆ ಶೀಘ್ರದಲ್ಲಿ ಸಿಗಲಿದೆ ಉತ್ತರ. ಬಹಳ ಒಂದು ರೋಚಕವಾದಂತಹ ಪಂದ್ಯ ಮೈದಾನದಲ್ಲಿ ಸಾಗುತ್ತಾ ಇದೆ. ಎರಡು ಹಣಾಹಣಿ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದೆ. ಬಹಳ ಒಂದು ರೋಚಕವಾದಂತಹ ಪಂದ್ಯ ಮೈದಾನದಲ್ಲಿ ಅದ್ಭುತವಾದ ಪ್ರಯತ್ನದಲ್ಲಿ ಪ್ರದೀಪ್ ಅವರು ಯಶಸ್ಸು ಕಾಣ್ತಾ ಇದ್ದಾರೆ. ಮೆಡಿಕಲ್ಸ್ ಪಂದ್ಯ ಆರಂಭದಲ್ಲಿ ಇಲ್ಲಿ ಮತ್ತೊಮ್ಮೆ ಸತೀಶ್ ಅವರ ದಾಳಿಯ ಆರಂಭ ಆಗಿದೆ. ಎರಡು ದಿನಗಳ ಒಟ್ಟಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿದಂತ ಚಿಕ್ಕೋಡಿಯ ಸರ್ಕಾರಿ ವೈದ್ಯಾಧಿಕಾರಿಗಳಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೇನೆ ಎರಡು ದಿನಗಳ ಕಾಲ ನಮ್ಮೊಟ್ಟಿಗೆ ಭಾಗಿಯಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನ ಕಾಪಾಡಿದಂತ ನಮ್ಮೆಲ್ಲ ಚಿಕ್ಕೋಡಿಯ ಆರಕ್ಷಕ ಠಾಣೆಗೂ ಕೂಡ, ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗಕ್ಕೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸತತವಾಗಿ ಯಾವುದೇ ತೊಂದರೆಗೆ ಈಡಾಗದಂತೆ ಒಂದು ಅನುಭವದ ತೀರ್ಪಿನೊಂದಿಗೆ, ಉತ್ತಮ ನಿರ್ಣಯ ಕೊಡುವುದರೊಂದಿಗೆ ಈ ಒಂದು ಪಂದ್ಯಾವಳಿಯನ್ನ ಯಶಸ್ಸು ಮಾಡಿದಂತ ನಮ್ಮೆಲ್ಲ ನಿರ್ಣಾಯಕ ಬಂಧುಗಳಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಿಡುವಿಲ್ಲದೆ ನಿರಂತರವಾಗಿ ತಮ್ಮ ಕಾರ್ಯವೈಖರಿಯನ್ನ ನಡೆಸಿರುವಂತಹ ನಮ್ಮೆಲ್ಲ ಬೀರೇಶ್ವರ ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಜ್ಯೋತಿ ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ ನೀವೆಲ್ಲ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಒಂದು ನಮ್ಮ ಭಾಗದ ಲೋಕಸಭಾ ಜನಪ್ರಿಯ ಸಂಸದರಾಗಿರುವಂತ ಅಣ್ಣಾ ಸಾಬಣ್ಣ ಜೊಲ್ಲೆ ಅವರ ಇಟ್ಟಂತ ಎಂಪಿ ಟ್ರೋಫಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತ ಎಲ್ಲ ಕಬಡ್ಡಿ ಅಭಿಮಾನಿ ಬಂಧುಗಳಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ತುಂಬು ಹೃದಯದ ವಂದನೆ, ಅಭಿನಂದನೆ. ಪಂದ್ಯದ ಕಡೆಗೆ ಬರೋಣ ಆದ್ಮೇಲೆ ಮೂರು ಸಮಬಲದ ಹೋರಾಟದಲ್ಲಿ ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ ಎಂಬಂತೆ ಪಂದ್ಯವನ್ನ ಆಡ್ತಾ ಇದ್ದಾರೆ. ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕ್ಲಿ ಒಂದು ಬದಿಯಲ್ಲಿ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಅಕಾಡೆಮಿ ಚಿಂಚಲಿ. ಬಹಳ ಒಂದು ರೋಚಕ ಪಂದ್ಯ ಮುಟ್ಟಿದನಂತ ವಾದ ಇದೆ. ಅಲ್ಲಿ ತೊಡೆ ತಟ್ಟಿ ವಾದ ಮಾಡ್ತಾ ಇದ್ದಾರೆ.
ಮೂರು ಸಮಬಲದ ಹೋರಾಟದಲ್ಲಿ ಮತ್ತೊಮ್ಮೆ ಸತಿ ವೇಗದ ದಾಳಿಗಾರ ಚಿಂಚಲಿ ತಂಡಕ್ಕೆ ಸಾಕಷ್ಟು ಬಾರಿ ಆಪತ್ಕಾಲದಲ್ಲಿ ಆಸರೆಯಾದಂತ ಆಪತ್ ಬಾಂಧವ ಸತೀಶ್ ಅವರ ದಾಳಿ ಮೂಡಿ ಬರ್ತಾ ಇದೆ. ಮಾಡು ಇಲ್ಲವ ಮಡಿ ಯಾಕರೋ ಯಾಮರೋ ಅಂಕ ಪಡೆಯಲೇಬೇಕಾದಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ಅರುಣ ತಮ್ಮ ತಂಡ ಅರುಣೋದಯ ಆಗಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದಂತ ಪ್ರಯತ್ನ. ಫಸ್ಟ್ ಟೈಮ್ ಔಟ್ ಡೂ ಆರ್ ಡೈ. ದಾಳಿಯಲ್ಲಿ ಸತೀಶ್ ಅವರ ಆಗಮನ ಆಗಿದೆ. ಇದು ಎಡಬದಿಯ ದಾಳಿಗಾರ ಚಿಂಚಲಿ ಮೂಲದ ಸತೀಶ. ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನ ಆಡ್ತಾ ಇದ್ದಾರೆ. ಇದು ಕಾದು ನಡುವ ನಿರೀಕ್ಷೆಯಲ್ಲಿ ಪ್ರಯತ್ನದಲ್ಲಿ ಕಾದು ನಡುವ ನಿರೀಕ್ಷೆಯಲ್ಲಿ ಬೋನಸದಿಗೆ ವಾಪಸ್ ಆಗ್ತಾ ಇದೆ. ಮತ್ತೊಮ್ಮೆ ಗೆಲುವಿನ ರೂವಾರಿ ಸೆಮಿಫೈನಲ್ ಮತ್ತು ಕ್ವಾರ್ಟರ್ ಫೈನಲ್ ಗೆಲುವಿನ ರೂವಾರಿ ಹಾಲಪ್ಪ. ಉತ್ತಮ ಟ್ಯಾಕಲ್ ಬರ್ತಾ ಇದೆ. ವಿಠಲ್ ಮತ್ತು ಸಂದೀಪ್ ಅವರ ಕಾಂಬಿನೇಷನ್ ಟ್ಯಾಕಲ್ಗೆ ಬಂಧನ. ಹಾಲಪ್ಪ ಅವರು ಅಂಕಣದಿಂದ ಹೊರಭಾಗದಲ್ಲಿ 5-4 ಪಂದ್ಯ. ಇಂದಿನ ದಾಳಿಯಲ್ಲಿ ಬೋನಸ್ ಜೊತೆಗೆ ವಾಪಸ್ ಆದಂತಹ ಸತೀಶ ವೇಗದ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಪಂದ್ಯ ಬಹಳ ಒಂದು ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. 5-4 ಪಂದ್ಯ. 5 ಜನ ಆಟಗಾರರು ಡಿಫೆನ್ಸ್ ಭಾಗದ ಆಟಗಾರರು ರೈಟ್ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ನೋಡುಗರ ಮನಸೆಳೆದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಗ್ರ್ಯಾಂಡ್ ಫಿನಾಲೆ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗ್ತಾ ಇದೆ. ಬಹಳ ಒಂದು ರಣರೋಚಕವಾದಂತ ಫೈನಲ್ ಕದನ. ಮತ್ತೊಂದು ಮತ್ತೊಮ್ಮೆ ಅರುಣ. ದಯವಿಟ್ಟು ಪ್ರೇಕ್ಷಕರು ನಿಂತ ಜಾಗದಲ್ಲಿ ಕುಳಿತುಕೊಳ್ಳಿ ಆತ್ಮೀಯರೇ. ಈಗಾಗಲೇ ಮಹಿಳಾ ವಿಭಾಗದಲ್ಲಿ ಎಂಪಿ ಟ್ರೋಫಿ ಕಪ್ ಮಹಿಳಾ ವಿಭಾಗದಲ್ಲಿ ಚಿಂಚಲಿ ಪಾಲಾಗಿದೆ. ಪುರುಷರ ವಿಭಾಗದಲ್ಲಿ ಯಾರ ಪಾಲಾಗುತ್ತೆ ಅಂತ ಕಾದು ನಡುವ ಕ್ಷಣಗಣನೆ ಆರಂಭಗೊಂಡಿದೆ. 7-4 ಪಂದ್ಯ ಇದೆ. ದಾಳಿಯಲ್ಲಿ ಹಿಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ಚಿಂಚಲಿ ತಂಡಕ್ಕೆ ಆಸರೆಯಾದಂತಹ ಸುದರ್ಶನ್ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನ ಪಂದ್ಯವನ್ನ ಆಡ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಟೈಮ್ ಫಸ್ಟ್ ಮಾಡು ಇಲ್ಲವೇ ಮಾಡಿ. ದಾಳಿಯಲ್ಲಿ ಅರುಣ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಪಂದ್ಯವನ್ನ ಆಡ್ತಾ ಇದ್ದಾರೆ. 7-4 ಪಂದ್ಯ. ಡೂ ಆರ್ ಡೈ. ಅಂಕ ಪಡೆಯಲಿಕ್ಕೆ ಹರಸಾಹಸ ಪಡುತ್ತಿರುವಂತ ಅರುಣ ರೈಡರ್ ಶೆಲ್ಫ್ ಔಟ್ ಆಗ್ತಾ ಇದ್ದಾರೆ. 8-4 ಪಂದ್ಯ. ಸುಪಟಕಲ್ಲ ದಾಳಿಯಲ್ಲಿ ಸುದರ್ಶನ್. ರೈಟ್ ಕಾರ್ನರ್ ದಲ್ಲಿ ಅನಿಲ್ ಇದ್ರ, ಲೆಫ್ಟ್ ಕಾರ್ನರ್ ದಲ್ಲಿ ಪ್ರಾದಿ. ಅದರ ಮಧ್ಯದಲ್ಲಿ ಚಿಂಚಲಿ ತಂಡದ ಪ್ರಮುಖ ತಾರ ಸುದರ್ಶನ್ ಅವರ ದಾಳಿ. ಬ್ಯಾಟಿಂಗ್ ಪ್ರಯತ್ನ ಬರ್ತಾ ಇದೆ.
ಹಾಫ್ ಟೈಮ್ ಬರ್ತಾ ಇದೆ, ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಅಕಾಡೆಮಿ ಚಿಂಚಲಿ 8, ಮೇಕ್ಲಿ 4. ದ್ವಿತೀಯಾರ್ಧದ ಆರಂಭದಲ್ಲಿ 8-4 ಪಂದ್ಯ. ಮತ್ತೊಮ್ಮೆ ಪ್ರದೀಪ್ ಅವರ ದಾಳಿ ಆರಂಭಗೊಂಡಿದ ದ್ವಿತೀಯಾರ್ಧದ ಮೊದಲನೇ ದಾಳಿಯಲ್ಲಿ ಉತ್ತಮ ರೀತಿಯಂತ ನೇರವಾದಂತಹ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ ಹ್ಯಾಂಡ್ ಟಚ್ ಜೊತೆಗೆ ಯಶಸ್ಸು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಸತೀಶ್ ಅವರ ದಾಳಿ 8-5 ಪಂದ್ಯ. ಎಡಬದಿಯ ದಾಳಿಗಾರ ಬಲಬದಿಗೆ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಸತೀಶ್ ಅವರ ದಾಳಿ. ಎರಡು ತಂಡದಲ್ಲಿ ರಣರೋಚಕವಾದಂತಹ ಫೈನಲ್ ಕದನ. ಮತ್ತೊಮ್ಮೆ ಹಾಲಪ್ಪ ದಾಳಿ ಭಾಗದಲ್ಲಿ ಕಾದು ನಡುವ ನಿರೀಕ್ಷೆಯಲ್ಲಿ 8-5 ಪಂದ್ಯ ಸಾಗ್ತಾ ಇದೆ. ಬೋನಸ್ ಅದಕ್ಕೆ ವಾಪಸ್ ಆಗ್ತಾ ಇದ್ದಾರೆ. 6-8 ಪಂದ್ಯ. ಮತ್ತೊಮ್ಮೆ ದಾಳಿಯಲ್ಲಿ ಸುದರ್ಶನ್, ಚಿಂಚಲಿ ಮೂಲದ ಆಟಗಾರ. ಸುದರ್ಶನ್ ಅವರು ಒಂಬತ್ತು 6. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ ಹಿಂದಿನ ದಾಳಿಯಲ್ಲಿ ಬೋನಸ್ ಸ್ಥಿತಿಗೆ ವಾಪಸ್ ಆದಂತ ದಾಳಿಗಾರ. ಬಹಳ ಒಂದು ಒಳ್ಳೆಯ ರೀತಿಯಂತಹ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡದಲ್ಲಿ ಅಷ್ಟು ಚಾಣಕ್ಷವುಳ್ಳಂತ ಆಟಗಾರರು ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯವನ್ನ ಚಾಕಚಕ್ಯತೆಯ ಆಟ. ಮತ್ತೊಮ್ಮೆ ದಾಳಿಯಲ್ಲಿ ಸುದರ್ಶನ್, ಆಗಾಗ ಚಿಂಚಲಿ ತಂಡಕ್ಕೆ ಆಸರೆ ಆಗುತ್ತಿರುವ ಆಟಗಾರ ಸುದರ್ಶನ್ ಅವರ ದಾಳಿ ಆರಂಭಗೊಂಡಿದೆ. ಇಲ್ಲಿ ಕಾದು ನಡುವ ನಿರೀಕ್ಷೆಯಲ್ಲಿ ವೇಗದ ರೈಡರ್ಗೆ ಅಂಕಣದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. ಮೇಕ್ಲಿ ತಂಡಕ್ಕೆ ದ್ವಿತೀಯಾರ್ಧದಲ್ಲಿ ದೊಡ್ಡ ಆಘಾತ. 10-6 ಪಂದ್ಯ ಇದೆ. ಚಿಕ್ಕೋಡಿ ಪ್ರೇಕ್ಷಕರು ಬಹಳ ಶಾಂತ ರೀತಿಯಿಂದ ಪಂದ್ಯವನ್ನು ನೋಡ್ತಾರೆ. RCB ಫ್ಯಾನ್ಸ್ ಯಾರಿಲ್ಲ? ಆವಾಜ್ ಇಟ್ಟ ಅಲ್ಲ, ಕಾಂಪಿಟೇಷನ್ ಮಾಡೋಣ. RCB ಫ್ಯಾನ್ಸ್ ಮೊದಲಿಗೆ ಯಾವ ಗ್ಯಾಲರಿ ತಗೋಣ? ನಿಮ್ದೆ. ನೀವು ಬಹಳ ಜನ ಇದ್ದೀರಿ. ಫಸ್ಟ್ ಆ ಕಡೆಗೆ ಬರೋಣ. ಆದ ನಂತರ ಆರಂಭದಲ್ಲಿ ಮತ್ತೊಮ್ಮೆ ಹಾಲಪ್ಪ 14-6 ಪಂದ್ಯ ಸಾಗ್ತಾ ಇದೆ. ಅದ್ಭುತವಾದ ಪ್ರಯತ್ನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಕಾತರದಿಂದ ಕುಳಿತಿದ್ದಾರೆ. ಈ ವರ್ಷದ ಕಪ್ ಯಾರ ಪಾಲಿಗೆ ಅಂತ. ಈ ಸಲ ಕಪ್ 6 ಸಲ ಸೋತ್ರು, 60 ಸಲ ಸೋತ್ರು. ಇದು ಅಭಿಮಾನ. ನಾವು ಜೀವನ ಪರ್ಯಂತ ಇರುವವರೆಗೂ ಕೂಡ ನಾವೆಲ್ಲ ಕನ್ನಡಿಗರು, ನಾವೆಲ್ಲ RCB ಅಭಿಮಾನಿಗಳು. 14-6 ಪಂದ್ಯ ಇದೆ. ಮತ್ತೊಮ್ಮೆ ಸತೀಶ್ ಅವರ ದಾಳಿ. ಎಲ್ಲಿದೆಯಾ? 14-6 ಪಂದ್ಯ ಸಾಗ್ತಾ ಇದೆ. ಕಾದ ನಡುವ ನಿರೀಕ್ಷೆಯಲ್ಲಿ ಆತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿ ಬಂಧುಗಳಿಗೆ ಶೀಘ್ರದಲ್ಲಿ ಫೈನಲ್ ರಿಸಲ್ಟ್ ಗೊತ್ತಾಗಿದೆ. ಇದು ಹಾಲಪ್ಪವರ ಬಂಧನ ಆಗಿದೆ. ಅಂತಿಮ ಕ್ಷಣಾರ್ಧದಲ್ಲಿ ಮೇಕ್ಲಿ ತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ. 15-6 ಪಂದ್ಯ. 15 ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತ
ಎಲ್ಲ ವೀಕ್ಷಕ ಬಂಧುಗಳು ತಾವುಗಳು ಪಂದ್ಯಾವಳಿ ಮುಗಿಸಿ ನಂತರ ಬಹುಮಾನದ ವಿತರಣಾ ಸಮಾರಂಭ ಇರ್ತದ. ಈ ಒಂದು ಕಾರ್ಯಕ್ರಮದ ಮುಗಿದ ನಂತರ ತಾವುಗಳು ಮನೆಗೆ ಹೋಗುವಾಗ ನಿಧಾನವಾಗಿ ತಮ್ಮ ಪ್ರಯಾಣ ಬೆಳೆಸಿ ಅಂತ ನಾವು ಜೊಲ್ಲೆ ಗ್ರೂಪ್ ವತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಆತ್ಮೀಯ ಪ್ರೇಕ್ಷಕ ಬಂಧುಗಳಲ್ಲಿ ಕೊನೆಯ 5 ನಿಮಿಷ, ಲಾಸ್ಟ್ 5 ಮಿನಿಟ್ಸ್ ಗೋ. 5 ನಿಮಿಷದ ಆಟ, ಪ್ರೇಕ್ಷಕರ ಕಣ್ಣಿಗೆ ನೋಟ. ಇದು ಡೂ ಆರ್ ಡೈ. ದಾಳಿಯಲ್ಲಿ ಸುದರ್ಶನ, ಸುದರ್ಶನ್ ಅವರಿಗೆ ಕೈಗೆ ಬಂದು ತುತ್ತು, ಬಾಯಿಗೆ ಬೀಳಿಲ್ಲ. ಎಂತ ಪಂದ್ಯ! ನೋಡುಗರ ಮನಸೆಳೆದಂತ ಐತಿಹಾಸಿಕ ಕಬಡ್ಡಿ ವೈಭವ ಬೋನಸ್ಸೊಂದಿಗೆ ವಾಪಸ್ ಆಗ್ತಾ ಇದೆ. ರೋಚಕವಾದಂತ ಪಂದ್ಯ ಇದೆ. ಬಹಳ ಒಂದು ರೋಚಕತೆ ಘಟ್ಟ ಬಂದ ಸಾಗುತ್ತಾ ಇದೆ. 15-8 ಪಂದ್ಯ ಯಾವ ಸಮಯದಲ್ಲಿ ಜಯದ ಮಾಲೆ ಯಾರ ಪಾಲಾಗುತ್ತೆ ಅಂತ ಕಾದು ನಡುವ ಕ್ಷಣಗಣನೆ ಆರಂಭ. ಕೊನೆಯ 4 ನಿಮಿಷ. ನಿಧಾನಗತಿಯಲ್ಲಿ ತಮ್ಮ ತಂಡಕ್ಕೆ ಆಸರೆ ಆಗುತ್ತಿರುವಂತ ಹಾಲಪ್ಪ ಮತ್ತೊಮ್ಮೆ ದಾಳಿಯಲ್ಲಿ ಆದಿ ನಡುವ ನಿರೀಕ್ಷೆಯಲ್ಲೇ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಎಂತ ಪ್ರಯತ್ನದಲ್ಲಿ ಹಾಲು ಹಾಲು ಅಂತ ನಾಮ ಜಪ ಆಗ್ತಾ ಇದೆ. 15-8 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸತೀಶ್ ಅವರ ದಾಳಿ. ನಿಧಾನಗತಿಯಲ್ಲಿ ಪಂದ್ಯ ಸಾಗುತ್ತಾ ಇದೆ. ವಿಜಯದನು ನೋಡದನು. ಅಷ್ಟೇ ನಮ್ಮ ಕಬಡ್ಡಿಗೆ ಬಂದ್ರೆ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಿ? ಪ್ರೋ ಕಬಡ್ಡಿ ಮುಗಿಯುವವರೆಗೂ ಕೂಡ ನಾವು ನೀವೆಲ್ಲ ಯಾವ ಟೀಮ್ಗೆ ಸಪೋರ್ಟ್ ಮಾಡಬೇಕು? ಕೊನೆಯ 3 ನಿಮಿಷದ ಆಟ. 15-8 ಪಂದ್ಯ. 15A ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಮಾರುತಿ ನೇರವಾಗಿ ದಾಳಿ ಭಾಗದಲ್ಲಿ ಮಾರುತಿಯವರ ಬಂಧನ ಆಗಿದೆ. ಬಲಿಷ್ಠವಾದಂತ ಟ್ಯಾಕಲ್. ಮಾಡು ಇಲ್ಲವೇ ಮಾಡಿ ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಬೇಕು. ಡೂ ಆರ್ ಡೈ. ಯಾಕರೋ ಯಾಮರೋ. ಯಶಸ್ಸು. ಲಾಸ್ಟ್ 2 ಮಿನಿಟ್ಸ್ ಗೋ. ಕೊನೆಯ 2 ನಿಮಿಷ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜೊಲ್ಲೆ ಗ್ರೂಪ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕೊನೆಯ ಹಂತದಲ್ಲಿ ಅವಸರ ಮಾಡ್ತಾ ಇದ್ದಾರೆ ಕಪ್ ಎತ್ತಲಿಕ್ಕೆ. 16-10 ಪಂದ್ಯ. 6 ಅಂಕದ ಅಂತರ. ಮೇಕ್ಲಿ ತಂಡದ ವೇಗದ ದಾಳಿಗಾರ ಹಾಲಪ್ಪ ಅವರ ಬಂಧನ. ಇದು ಮೇಕ್ಲಿ ತಂಡಕ್ಕೆ ಒಂದು ದೊಡ್ಡ ಆಘಾತ. ಹಾಲಪ್ಪ ಅವರ ಬಂಧನ, ಸುದರ್ಶನ್ ಅವರ ಆಗಮನ. ಪುರುಷರ ವಿಭಾಗದಲ್ಲಿ ಕೂಡ ಕಪ್ಪು ನಮ್ಮ ಮಾಯಕ್ಕನ ಪುಣ್ಯ ನೆಲಕ್ಕೆ ಸಾಗುವ ಸ್ಥಿತಿ ಕಾಡ್ತಾ ಇದೆ. ಚಿಂಚಲಿ ಮಾಯಕ್ಕಗೆ ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಬಡ್ಡಿ ಪಂದ್ಯಾವಳಿಗೆ ನನಗೂ ಕೂಡ ವೀಕ್ಷಕ ವಿವರಣೆಯನ್ನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಸಂಸದರಾಗಿರುವಂತ ಸನ್ಮಾನ್ಯ ಶ್ರೀ ಅಣ್ಣಾಸಾಬಣ್ಣ ಜೊಲ್ಲೆ ಅವರಿಗೆ, ವಿಜಯ್ ರಾವುತ್ ಸರ್ ಅವರಿಗೆ, ರಮೇಶ್ ಪಾಟೀಲ್ ಸರ್ ಅವರಿಗೆ, ನಮ್ಮ ಶಿರಗುಪ್ಪಿ ಸರ್ ಅವರಿಗೂ ಕೂಡ ನನ್ನ ಅನಂತ ಕೋಟಿ ಕೋಟಿ ನಮನಗಳು.